ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಪೇರೆಂಟ್ಸ್ಗೂ ಮತ್ತು ಮಕ್ಕಳಿಗೂ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಡಬೇಕು. ನಾವು ಕೇವಲ ಬುಕ್ ವಾರ್ಮ್ ಆಗಿ ಕೇವಲ ಪುಸ್ತಕ ಓದ್ಕೊಂಡು ಹೋಗೋದಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅಂದ್ರೆ ಹೊರಗೆ ನಡೀತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರ್ಬೇಕು ನಮಗೆ. ಆಮೇಲೆ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡೋ ಒಂದು ಶಕ್ತಿ ಬೆಳೆಸ್ಕೋಬೇಕು. ಹಾಗಾಗಿ ಟೆಕ್ಸ್ಟ್ ಬುಕ್ ಜೊತೆಗೆ ಬೇರೆ ಪುಸ್ತಕನೂ ಓದ್ಬೇಕು, ನ್ಯೂಸ್ ಪೇಪರ್ಸ್ ಓದಿ. ಆಮೇಲೆ ಬಿ ಆಂಬಿಷಿಯಸ್ ಅಂತ, ಮಹತ್ವಾಕಾಂಕ್ಷೆ ಇರಬೇಕು. ಕೇವಲ ನಾನು ಡಾಕ್ಟ್ರು, ಇಂಜಿನಿಯರು, ಲಾಯರು ಈ ರೀತಿ ಬೇಡ, ಅದಕ್ಕೂ ಬಿಯಾಂಡ್ ಯೋಚನೆ ಮಾಡಿ ಅಂತ. ನಾವು ನವೋದಯ ಸ್ಕೂಲಲ್ಲಿ ಓದಿದ್, ನಾನು ಟೀಚರ್ಸ್ ಹಂಗಿದ್. ನವೋದಯ ಸ್ಕೂಲಲ್ಲಿ ನಾನು ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೆ, ನನ್ನ ನೋಬೆಲ್ ಪ್ರೈಸ್ ಬೇಕು ನನಗೆ ಅಂತ. ನಾನು ನೋಬೆಲ್ ಪ್ರೈಸ್ ತಗೊಂಡ್ರು ಅಂತ ಅವ್ರ ಪುಸ್ತಕಗಳನ್ನ ಓದ್ಬೇಕಾದ್ರೆ, ಸೊ ಇವರು ಈ ತರ ಪುಸ್ತಕ ಬರ್ದಾರೆ, ನಾನು ಒಂದಿನ ಪುಸ್ತಕ ಬರೆದು ನಾನು ನೋಬೆಲ್ ಪ್ರೈಸ್ ತಗೋಬೇಕು, ಇದು ವೈಲ್ಡ್ ಡ್ರೀಮ್. ಅದು ನಾನು ಅದನ್ನೇ ಒಂದು ಜಾಡ್ ಇಟ್ಕೊಂಡು ಅದೇ ಲೈನಲ್ಲಿ ಹೋಗಿದ್ರೆ ನೋಬೆಲ್ ಇಲ್ಲ ಅಂದ್ರೆ ಯಾವುದೋ ಒಂದು ಲೋಕಲ್ ಪ್ರೈಸರ್ ಬಂದಿರೋದೇನೋ, ರೈಟ್? ಬಟ್ ಆ ಥರ ಡ್ರೀಮ್ ಏನಾಗುತ್ತೆ, ನಮ್ಮನ್ನ ಪುಲ್ ಮಾಡುತ್ತೆ. ನಾವು ಈಗಿರೋ ಪರಿಸ್ಥಿತಿಯಿಂದ ಅದಕ್ಕಿಂತ ಉತ್ತಮವಾಗಿರೋ ಪರಿಸ್ಥಿತಿಗೆ ನಮ್ಮನ್ನ ಪುಲ್ ಮಾಡ್ತದೆ. ನಾವು ಕನಸೇ ಕಾಣಲಿಲ್ಲ, ಆಕಾಂಕ್ಷೆನೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಇರೋ ಪರಿಸ್ಥಿತಿನಲ್ಲೇ ಕೊಳ್ತು ಹೋಗ್ಬಿಡ್ತೀವಿ. ಹಂಗಾಗಿ ಸ್ಟೂಡೆಂಟ್ಸಿಗೆ ಓದಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಡ್ರೀಮ್ ಬಿಗ್ ಅಂತ ಹೇಳಕ್ಕೆ ಇಷ್ಟ. ಸರ್, ಕೊನೆಯದಾಗಿ ಯುವ ಜನತೆಗೆ ಅಥವಾ ಮತದಾರರಿಗೆ ಎಜುಕೇಷನ್ ಇಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮತದಾರರಿಗೆ ಅಥವಾ ದೇಶ ಅಥವಾ ಪ್ರಜೆಗಳಿಗೆ? ಮತದಾರರಿಗೆ, ಪ್ರಜೆಗಳಿಗೆ ಹೆದರಬೇಡಿ. ನೀವು ಯಾರನ್ನ ಆರ್ಸ್ ಕಳಿಸಿರ್ತೀರಿ ಅವ್ರ ಮನೆ ಮುಂದೋಗಿ ಅವ್ರ ಮನೆ ಒಳಗೆ ನುಗ್ಗಿ ಕೆಲಸ ಮಾಡಿಸ್ಕೊಳ್ಳಿ ಅವ್ರ ಹತ್ರ. ಸುಮ್ಮನೆ ಓಟ್ ಹಾಕಿ ನಿಮ್ಮ ಜವಾಬ್ದಾರಿ ಮರೆಯೋದಲ್ಲ. ಇವಾಗ ನೋಡಿ, ನೀವು ಆಗ್ಲೇ ಹೇಳಿದ್ರಿ ನಮ್ಮ ಮನೆ ಹತ್ರ ಜನಗಳು ಬರ್ತಾರೆ. ಈಗ MP ಗಳು MLAಗಳು ಮಾಡ್ಬೇಕಾಗಿರೋ ಕೆಲಸಕ್ಕೆ ಈಗ ನಾನೇನು ಅಲ್ಲ, ನಮ್ಮ ಹತ್ರ ಬರ್ತಾರೆ. ಯಾಕಂದ್ರೆ ಅವ್ರ ಮನೆ ಹತ್ರ ಹೋಗೋದಕ್ಕೆ ಭಯ, ಅಲ್ಲಿಗೆ ಹೋಗಕ್ ಆಗಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಗೇಟ್ ಇರ್ತದೆ, ಅರಮನೆ ಅಂತ ಬಂಗ್ಲೆಗಳು ಇರ್ತವೆ, ಭಯ ಆಗುತ್ತೆ ಇವರಿಗೆ. ನಮ್ ಒಳಗೆ ಬಿಡ್ಕೊಂಡ್ರು ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಅನ್ನೋ ಒಂದು ಭಯ ಇರ್ತದೆ. ಅದೇನು ಬೇಡ, ನಿಮ್ಮ ಹಕ್ಕು. ನೀವು ಓಟ್ ಹಾಕಿದ್ದೀರಿ ಅಂತಂದ್ರೆ ಅದು ಸರ್ವಿಸ್ ವಾಪಸ್ ತಗೊಳ್ಳೋದು ನಿಮ್ಮ ಹಕ್ಕು. ಹಾಗಾಗಿ ಅಲ್ಲಿ ಹೋಗಿ ಜಗಳ ಬೇಕಿದ್ರೆ ಆಟ ಆಡಿ, ಸರ್ವಿಸ್ ಮಾಡಿಸ್ಕೊಡಿ. ಎರಡನೇದೇನಪ್ಪ ಅಂತಂದ್ರೆ, ನೆಕ್ಸ್ಟ್ ಚುನಾವಣೆ ಬಂದಾಗ ಒಳ್ಳೆ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಗೆಲ್ಸಿ. ಅದು ಯಾವುದೇ ಪಕ್ಷದಲ್ಲಿರಲಿ, ಪಕ್ಷದ ಆಚೆ ಇರಲಿ, ನೀವು ಆ ರೀತಿ ಒಂದು ಪ್ರೋತ್ಸಾಹ ಕೊಟ್ಟಾಗ ಪ್ರತಿಭಾವಂತರಿಗೆ ಕಡಿಮೆ ಇಲ್ಲ ದೇಶದಲ್ಲಿ. ಪ್ರತಿಯೊಂದು ಫೀಲ್ಡಲ್ಲೂ, ಪ್ರತಿಯೊಂದು ಪ್ರದೇಶದಲ್ಲೂ ಪ್ರತಿಭಾವಂತರು ಬಹಳ ಜನ ಇದ್ದಾರೆ. ರಾಜಕಾರಣಕ್ಕೆ ಬರೋದಕ್ಕೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ತದೆ. ಜನಗಳೇ ಸ್ವೀಕಾರ ಮಾಡಲಿಲ್ಲ, ನಾನು ಪಕ್ಷದ ಒಳಗೆ ಯಾರೇ ಬಂದ್ರು, ಕತ್ತೆ ಬಂದ್ರು, ದನ ಬಂದ್ರು, ನಾನು ಓಟ್ ಹಾಕ್ತೀನಿ ಅಂತ ಒಂದು ಆಟಿಟ್ಯೂಡ್ ಬೆಳೆಸ್ಕೊಂಡ್ರೆ, ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಹಳ್ಳಿಗೆ ಹೋಗಿ ಯಜಮಾನ್ರನ್ನ ಕೇಳಿ ಹಂಗೆ ಹೇಳ್ತಾರ ಅವ್ರು. ಹೌದು, ಕಾಂಗ್ರೆಸ್ ಇಂದ ಕತ್ತೆ ನಿಲ್ಸಿದ್ರು ನಾವು ಓಟ್ ಹಾಕ್ತೀವಿ, BJP-ಯಿಂದ ಯಾವುದೇ ಒಂದು ಪ್ರಾಣಿ ನಿಲ್ಸಿದ್ರು ನಾವು ಓಟ್ ಹಾಕ್ತೀವಿ ಅಂತ ಜನ ಹೇಳ್ತಾರೆ. ಅದು ಬದಲಾದಾಗ ಖಂಡಿತ ದೇಶ ಬದಲಾಗ್ತದೆ, ಅದು ಅಭಿವೃದ್ಧಿ ಅನ್ನೋದು ಎಲ್ಲರಿಗೂ ಸಿಗ್ತದೆ ಅಂತ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ 2028 ಇದೆ ಅಂತ ನಾನು ಅನ್ಕೋತೀನಿ. ಎಲ್ಲ ಜನಗಳ ಆಶೀರ್ವಾದ, ಹಿತೈಷಿಗಳು. ಐ ಥಿಂಕ್ ಸಮ್ವೇರ್ ಇಟ್ ಶುಡ್ ಸ್ಟಾರ್ಟ್. ಅದು ಶುರು ಆಗಿದೆ ಅದು. ಹಾಗಾಗಿ ಐ ಥಿಂಕ್ ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.